ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ಅಹಿಂದ ದಂಗಲ್. ಕಾಂಗ್ರೆಸ್ ಪಕ್ಷದಲ್ಲಿದ್ದ ಅಹಿಂದ ಕೋಟೆ ಬ್ಲಾಸ್ಟ್ ಆಯ್ತಾ? ಕಾಂಗ್ರೆಸ್ಗೆ ಎದುರಾಯಿತು ಅಹಿಂದ ದೂರ ಸರಿಯುವ ಭೀತಿ. ದಾವಣಗೆರೆ ಎಲೆಕ್ಷನ್ ದಂಗಲ್ ವಿಚಾರಕ್ಕೆ ಕಾಂಗ್ರೆಸ್ಗೆ ವಾರ್ನಿಂಗ್. ಕಾಂಗ್ರೆಸ್ ಕೈಬಿಟ್ಟು ಕಮಲ ಹಿಡಿಯುತ್ತಾ ಅಹಿಂದ ವರ್ಗ ಕಾಂಗ್ರೆಸ್ನಿಂದ ವಿಭಜನೆಯಾಗಿ ಹೊಸ ಪಕ್ಷ ಕಟ್ಟುತ್ತಾ? ರಾಷ್ಟ್ರೀಯ ಅಹಿಂದ ಪಕ್ಷ ರಚಿಸುವ ಎಚ್ಚರಿಕೆ ನೀಡಿದ ಅಹಿಂದ ಸಂಘಟನೆ. ರಾಜ್ಯ ಕಾಂಗ್ರೆಸ್ನಿಂದ ಅಹಿಂದ ವರ್ಗಕ್ಕೆ ನಿಜಕ್ಕೂ ಅನ್ಯಾಯವಾಗ್ತಿದೆಯಾ? ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುತ್ತಿರುವುದೇ ಅಹಿಂದ ವರ್ಗನ? ಅಹಿಂದ ವರ್ಗವನ್ನು ಹೊರತುಪಡಿಸಿದ್ರೆ ಕಾಂಗ್ರೆಸ್ ಅಸ್ಮಿತೆಯೇ ಇರೋದಿಲ್ವಾ? ಅಹಿಂದ ಮತ ಬ್ಯಾಂಕ್ ಇಟ್ಟುಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಿದೆಯೇ? ಕಾಂಗ್ರೆಸ್ ಬೆಂಬಲಿಸಿದ್ರೂ ಅಹಿಂದ ವರ್ಗಗಳನ್ನ ಕಡೆಗಣಿಸಿರುವಂತಹ ಆರೋಪ. ರಾಷ್ಟ್ರೀಯ ಅಹಿಂದ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಶಿವಣ್ಣ ಎಚ್ಚರಿಕೆ. ನಾವು ನಿಮಗೆ ಮತ ಹಾಕಿ ನಿಮ್ಮ ಮುಂದೆ ಭಿಕ್ಷೆ ಬೇಡಬೇಕಾ? ದಲಿತ ಸಿಎಂ ಮಾಡಿ ನಮಗೆ ಪ್ರಾತಿನಿಧ್ಯ ನೀಡಿ, ಇಲ್ದಿದ್ರೆ ತಕ್ಕ ಪಾಠ ಕಲಿಸ್ತೇವೆ ಅನ್ನೋ ಎಚ್ಚರಿಕೆ. ಈಗ ಜಮೀರ್ ಅಹಮದ್ ಸನ್ಮಾನ್ಯ ವಸತಿ ಅಲ್ಪಸಂಖ್ಯಾತರ ಇಲಾಖೆಯ ಸಚಿವರಾದ ಜಮೀರ್ ಅಹಮದ್ ರವರಿಗೆ ಕಡೆಗಣಿಸಲಿಕ್ಕೆ ಒಂದು ಒಳಸಂಚು ಮಾಡ್ತಾ ಇದ್ದಾರೆ. ಯಾವ ವ್ಯಕ್ತಿ ಈ ಒಳಸಂಚಿಗೆ ಸೂತ್ರಧಾರಿಯಾಗಿದ್ದಾರೆ ಅವರ ವಿರುದ್ಧ ಇಡೀ ಕರ್ನಾಟಕ ರಾಜ್ಯದ 220 ಕ್ಷೇತ್ರದಲ್ಲಿ ನಾವು ದಂಗೆ ಹೇಳಬೇಕಾಗ್ತದೆ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಡೆಲ್ಲಿ ಹೈಕಮಾಂಡ್ಗೂ ಸಹ ನಾವು ಈ ಸುದ್ದಿಗೋಷ್ಠಿ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಏನಾದ್ರೂ ನೀವು ನಮ್ಮ ಅಹಿಂದ ವರ್ಗಕ್ಕೆ ನಾಯಕರನ್ನ ಟಾರ್ಗೆಟ್ ಮಾಡಿದ್ರೆ 2028 ಚುನಾವಣೆಯಲ್ಲಿ ನಿಮಗೆ ಸರಿಯಾಗಿ ಬುದ್ಧಿ ಕಳಿಸ್ತೀವಿ. 75% ಮತದಾರರ ಮತವನ್ನ ನೀವು ಪಡೆದು ಕಾಂಗ್ರೆಸ್ ಪಕ್ಷ ನಮ್ಮ ನಾಯಕರಿಗೆ ಅನ್ಯಾಯ ಮಾಡ್ತಿದ್ರೆ, ನಾವು 224 ಕ್ಷೇತ್ರದಲ್ಲಿ 75% ಮತದಾರರಿದ್ದಾರೆ. ನಿಮ್ಮ ವಿರುದ್ಧ 2028 ಚುನಾವಣೆಗೆ ನಾವು ಕ್ಯಾಂಡಿಡೇಟ್ ಆಗ್ತೀವಿ, ಅಹಿಂದ ಅಂತ ಕ್ಯಾಂಡಿಡೇಟ್ಗಳಾಗ್ತೇವೆ. ನಿಮ್ಮ ಸೋಲಿಗೆ ನೀವೇ ಕಾರಣರಾಗ್ತೀವಿ, ಎಚ್ಚರಿಕೆ ಇರಲಿ. ಆದ್ರೆ ಡೆಲ್ಲಿ ಮಟ್ಟದಲ್ಲಿ ಮತ್ತೆ ರಾಜ್ಯ ನಾಯಕರು ಒಳಸಂಚು ಮಾಡಿದ್ರೆ ನಿಮ್ಗೆ ಕಾದಿದೆಯಪ್ಪ 2028ಕ್ಕೆ. ನೀವು 2028 ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಬರೀ 28 ಸ್ಥಾನ ಗೆಲ್ಲೋದು, ಬರೀ 28 ಸ್ಥಾನ ಗೆಲ್ಲೋದು. ಸನ್ಮಾನ್ಯ ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ಅವರಿಗೆ ವಿರುದ್ಧವಾಗಿ ಸಂಚು ಮಾಡ್ತಾ ಇದ್ದೀರಿ. ನಾವು ಮತದಾರರು ಎಲ್ಲವನ್ನ ಸಹಿಸಿಕೊಂಡು ಕುಂತಿದ್ದೀವಿ. ಇಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಏನು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ. ಒಂದು, OBC ವರ್ಗ ಮತ್ತು ಅಹಿಂದ ವರ್ಗಗಳನ್ನು ಮತಗಳನ್ನು ಬಳಸ್ಕೊಂಡು ಇವರು ನಮ್ಮ ಮೇಲೆ ಮೇಲ್ವರ್ಗ ಸಮಾಜದ ದೃಷ್ಟಿಯಿಂದ ಆಯಿತಾ ಪಟ್ಟಭದ್ರ ಹಿತಾಸಕ್ತಿಗಳಿಂದ ನಮ್ಮನ್ನು ತುಣಿತಾ ಇದ್ದಾರೆ. ಇವರಿಗೆ ನಾವು ಬೇಕು. OBC ಅಹಿಂದ ಒಟ್ಟು ಅದು ಅಲ್ಪಸಂಖ್ಯಾತರು ಪರಿಶಿಷ್ಟ ವರ್ಗ ಎಲ್ಲ ನಮ್ದು ಬೇಕು 80% ಮತ. ಆದರೆ ನಮಗೆ ಯಾವುದೇ ಒಂದು ಈ ಸಮಾಜದಲ್ಲಿ ನಿಗಮ ಮಂಡಳಿ ಆಗಲಿ MLCಗಳಾಗಲಿ ಇನ್ನೊಂದಾಗಲಿ 224 ಸೀಟಲ್ಲಿ 225% ನಮಗೆ ಕೊಡಬೇಕು. ಇವರು ಯಾಕೆ ಹಿಂದುಳಿದ ವರ್ಗಗಳಿಗೆ ಕೊಡ್ತಾ ಇಲ್ಲ? ಅಲ್ಪಸಂಖ್ಯಾತರಿಗೆ 1 ಕೋಟಿ ಜನಸಂಖ್ಯೆ ಇದ್ದಾರೆ. ಅಲ್ಪಸಂಖ್ಯಾತರು 90% ಓಟ್ ಹಾಕ್ತಾರೆ ಕಾಂಗ್ರೆಸ್ಗೆ, JDSಗೆ, ಇನ್ನೊಂದಕ್ಕೆ. ಇವರ ವೈಯಕ್ತಿಕ ಇವ್ರ ಪಕ್ಷ ಬೆಳೆಸ್ಕೊಳ್ಳೋಕ್ಕೆ ಅವ್ರನ್ನ ಬಳಸ್ಕೊಂಡು ಆಮೇಲೆ ಬಿಸಾಕ್ತಾರೆ. ಅವರು ಕರ್ನಾಟಕ ಉಸ್ತುವಾರಿ ಅಂತ ಯಾರು ಈ ಕರ್ನಾಟಕ ಬರ್ತಾರೋ ಅವ್ರನ್ನೆಲ್ಲ ನಮ್ಮನ್ನು ತುಣಿತಾ ಇದ್ದಾರೆ. ಇದನ್ನ ಕೇಳಕ್ಕೆ ನಿಮ್ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಿದ್ದೀರಾ? ಕೇಳ್ತಾ ಇದೀವಲ್ಲ. ಅಹಿಂದ ವರ್ಗ, OBC ವರ್ಗ ನೋಡಿ ಸರ್, ಸ್ವಾಮಿಗಳೇ, ಇಲ್ಲಿ OBC ವರ್ಗ ಅಂತ ಇದೆ. OBC ಸಮಾಜದಲ್ಲಿ ಮುಸ್ಲಿಂ ಕಮಿಟಿ ಎಲ್ಲ ಬರ್ತಾರೆ. 25% ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ
ಇಂಥ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ನನ್ನ ಕರ್ತವ್ಯ. ಆಲ್ ರೈಟ್, ಓಕೆ. ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಬಿಜೆಪಿ ವಕ್ತಾರರಾದಂತಹ ಲೋಹಿತ್ ಅವರು. ಸರ್, ತಮಗೆ ಸ್ವಾಗತ. ಇನ್ನು JDS ವಕ್ತಾರರಾದಂತಹ ಅಶ್ವಿನ್ ಜಾಯ್ನ್ ಆಗಿದ್ದಾರೆ. ಅಶ್ವಿನ್ ಅವರೇ, ತಮಗೂ ಸ್ವಾಗತ. ಕಾಂಗ್ರೆಸ್ನ ಹಿರಿಯ ನಾಯಕರು ವಕ್ತಾರರು ನಟರಾಜ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ, ತಮಗೂ ಸ್ವಾಗತ. ನಟರಾಜ್ ಗೌಡ್ರೆ, ಇದ್ದಕ್ಕಿದ್ದಂತೆ ಮತ್ತೆ ಅಹಿಂದ ಮುನ್ನೆಲೆಗೆ ಬಂದಿದೆ. ಅಹಿಂದ ಸಂಘಟನೆ, ಅಹಿಂದ ವಿಚಾರ ಸಂಕಿರಣ, ಬಹಳ ಅಹಿಂದ ವಿಚಾರದಲ್ಲಿ ಇತ್ತೀಚೆಗೆ ಬಹಳಷ್ಟು ತುಂಬ ನಗಾಲೋಟದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ಇದ್ದಕ್ಕಿದ್ದಂತೆ ಅಹಿಂದ ಜಾಗೃತಿ, ಜನಜಾಗೃತಿ ಯಾಕೆ ಬೇಕಾಯ್ತು ಸರ್? ಇಲ್ಲ, ಈಗ ಈ ಅಹಿಂದ ಸಂಘಟನೆ ಬಂದು ರಾಜಕೀಯ ಸಂಘಟನೆ ಅಲ್ಲ. ನನ್ನ ಪ್ರಕಾರ ಅದೇನು ಕಾಂಗ್ರೆಸ್ ಪಕ್ಷಕ್ಕೆ ಅಫಿಲಿಯೇಷನ್ ತಗೊಂಡ್ರೋ ಪಕ್ಷ ಸಂಘಟನೆ ಅಲ್ಲ. ಯಾವಾಗ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ರಾಜಕೀಯವಾಗಿ ನಾಯಕತ್ವ ಬದಲಾವಣೆ ಅನ್ನುವಂತ ವಿಚಾರ ಮುನ್ನೆಲೆಗೆ ಬಂತು, ಆಗ ತರಾತುರಿಯಲ್ಲಿ ಬಂದಂತಹ ಸಂಘಟನೆ ಇದು ಅಹಿಂದ ಸಂಘಟನೆ. ನೋಡಿ, 2025 ಅದೇ ಅಲ್ವಾ ಸರ್? ಅಲ್ಲ, ಇದು ಮೊನ್ನೆದಲ್ರಿ ಸರ್. ಈಗ ಇವ್ರೇನ್ ಶಿವಣ್ಣ ಅವ್ರು ಮಾತಾಡಿದಾರಲ್ಲ, ಅದು 2025 ಇವಾಗಿಂದಾನೆ ಪರಿಚಯ ಆಗಿರೋದು. ಆ 2025 ಅಥವಾ ಹಳೇದು, 25 ವರ್ಷದ ಹಳೇದು. ಅಹಿಂದ ಅನ್ನೋದೊಂದು ಆಂದೋಲನ ಹೋದ ವರ್ಷ ಮಾಡಿರೋದಲ್ವಾ? ಅಹಿಂದ ಅನ್ನೋದೊಂದು ಅದೇ ಈ ನಾಯಕತ್ವ ಬದಲಾವಣೆ. ತಡ್ರಿ ಸರ್, ಒಂದ್ ನಿಮಿಷ. ನಾಯಕತ್ವ ಬದಲಾವಣೆ, ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ವಿಚಾರ ಯಾವಾಗ ಮುನ್ನೆಲೆಗೆ ಬಂತು, ಆಗ ಈ ಅಹಿಂದ ಸಂಘಟನೆ ಅಸ್ತಿತ್ವಕ್ಕೆ ಬಂತು. ಈಗ ಅಹಿಂದ ಸಂಘಟನೆ ಒಕ್ಕೊರ್ಲಿಂದ ಎಚ್ಚರಿಕೆಯನ್ನು, ವಾರ್ನಿಂಗ್ ಅನ್ನು ಕೊಡ್ತಾ ಇದೆ, ನಾವು ಸಪ್ರೇಟ್ ಪಕ್ಷ ಕಟ್ತೀವಿ ಅಂತ. ಸೊ ಇನ್ ದಿ ಫೇವರ್ ಆಫ್ ಸಿದ್ದರಾಮಯ್ಯ, ಇಸ್ ಇಟ್? ಇಲ್ಲ, ಅದಕ್ಕೆ ಆ ಥರದ ಸಿದ್ದರಾಮಯ್ಯನವ್ರಿಗೆ ನೇರವಾಗಿ ಆ ಥರ ಯಾರು ಹೇಳಿದ್ದಾಗ್ಲಿ ಅಥವಾ ಕೇಳಿದ್ದಾಗ್ಲಿ ಇಲ್ಲ. ನೇರವಾಗಿ ಯಾರು ಹೇಳ್ತಾರೆ? ಕೇಳಿ. ಇಲ್ಲ, ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಅಹಿಂದ ಅನ್ನೋದು ಒಂದು ಚಳುವಳಿ. ದೇವರಾಜ ಅರಸು ಕಾಲದಿಂದ ಕೂಡ ಸಿದ್ದರಾಮಯ್ಯನವ್ರಿಗೂ ಅದು ಚಳುವಳಿಯಾಗಿ ಬಂದಿದೆ. ಯಾರ್ಯಾರಿಗೆ ಅವಕಾಶ ವಂಚಿತರಿದ್ದಾರೆ ಅವ್ರಿಗೆ ಪ್ರಾತಿನಿಧ್ಯ, ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ಹುಟ್ಟಿದಂಥ ಚಳುವಳಿ. ಅದು ಸ್ವಾಭಾವಿಕ. ಅದರೊಳಗೆ ನಾವೇನು ಅದನ್ನು ಅಲ್ಲಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ಚುನಾವಣೆಗಳಲ್ಲಿ ಬಹಳ ಬಲವಾಗಿ ನಿಂತಿದೆ. 2013ರಿಂದ 13 ಆಗ್ಬೋದು, 18 ಆಗ್ಬೋದು, 23 ಆಗ್ಬೋದು, 24 ಎಲೆಕ್ಷನ್ ಆಗ್ಬೋದು, 19 ಎಲೆಕ್ಷನ್ ಆಗ್ಬೋದು, ಎಲ್ಲ ಸಮಯದಲ್ಲೂ ಕಾಂಗ್ರೆಸ್ ಪರವಾಗಿ ಬಲವಾಗಿ ನಿಂತಿದೆ. ಆ ಚಳುವಳಿಯನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ, ನೇರವಾಗಿ ಅವರೇ ಅಹಿಂದ ಸಂಘಟನೆ ಅಂತ ಮಾಡಿದ್ದಾರೆ. ನಮ್ಮ ಪಕ್ಷದೊಳಗೆ ಕೂಡ ದಲಿತಕ್ಕೆ SC ವಿಭಾಗ, ST ವಿಭಾಗ, OBC ವಿಭಾಗ, ಮೈನಾರಿಟಿ ವಿಭಾಗ, ಈ ಥರ ನಮ್ಮಲ್ಲೂ ಕೂಡ ಡಿಪಾರ್ಟ್ಮೆಂಟು ಸೆಲ್ಸ್ಗಳಿದ್ದಾವೆ, ಘಟಕಗಳಿದ್ದಾವೆ. ಕಾಂಗ್ರೆಸ್ನಲ್ಲಿ ಘಟಕಗಳಿದ್ದಾವೆ, ಅವು ಸಂಘಟನೆ ಮಾಡ್ತವೆ. ಅವೆಲ್ಲವನ್ನು ಒಟ್ಟಾಗಿ ಸಂಘಟನೆ ಮಾಡೋದು KPCC ಮುಖಾಂತರ ಮಾಡೋದು ಸಂಘಟನೆ ಆಗ್ತದೆ, ಅದು ಬೇರೆ ವಿಷಯ.